ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಎಲ್ಲ ಕಡೆ ಉಚಿತ ತಪಾಸಣೆ ಇಂಥವೆಲ್ಲ ಕಾರ್ಯಕ್ರಮ ನಡೆದಿದೆ. ನಿಮ್ಗೆ ಏನ್ ಅನಿಸ್ತಿದೆ? ಸರ್, ನಮ್ಮ ಹೆಸರು ಚನ್ನಬಸಪ್ಪ ಮಡಿಯವ್ರ ಅಂತ ಹೇಳಿ. ಇಲ್ಲಿ ವೆಂಕಟೇಶ್ ಯಶೋಕ್ ಕಾಟೇಶ್ ಸರ್ ಏನಾಗಿದೆ ಅಂತಂದ್ರೆ, ಈಗ ಇವತ್ತು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಇವರ ಒಂದು ಹುಟ್ಟಹಬ್ಬದ ಅಂಗವಾಗಿ ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್, ಇದು ಸಮಾಜಮುಖಿ ಕಾರ್ಯ ಆಗಿದೆ ಸರ್. ಅಂತಂದ್ರೆ ಇವಾಗ ನೋಡ್ರಿ, ಈ ದಿನಮಾನದೊಳಗಡೆ ನಾವು ಎಲ್ಲರೂ ತೋರ್ಸಕ್ ಹೋಗ್ಬೇಕಂತಂದ್ರೆ ಬರೀ ನಾವು ಹೋಗಿ ಒಂದು ಚೀಟಿ ಮಾಡಿಸ್ಬೇಕಂದ್ರ 500-600 ರೂಪಾಯಿ ಕೊಡುವಂತ ಒಂದು ಸಂದರ್ಭ ಅದ ಸರ್. ಈಗ ಅಂತ ಒಂದು ಸಂದರ್ಭದೊಳಗಡೆ ಇವರು ನೋಡ್ರಿ, ಎಲ್ಲಿ ಯಾರೋ ಒಂದು ಹುಟ್ಟ ಹಬ್ಬ ಬಂದತ್ತಂದ್ರ ಏನೋ ಒಂದು ಪಾರ್ಟಿ ಮಾಡ್ತಿರ್ತಾರ, ಏನೋ ಒಂದು ಮೋಜು ಮಸ್ತಿ ಮಾಡಿ ಅಲ್ಲಿ ಏನ್ ಮಾಡ್ತಾರ, ತಮ್ಮ ಸಂತೋಷನ ಹಂಚ್ಕೊಳ್ತಿರ್ತಾರ. ಬಟ್ ಇಲ್ಲಿ ವೆಂಕಟೇಶ್ ಯಶೋಕ್ ಕಾಟೇಶ್ ಸರ್ ಏನಿದಾರೆ ಅಂತಂದ್ರೆ, ಇಲ್ಲೇ ಜನರೊಂದಿಗೆ ಬೆರೆತು ಅವರ ಹುಟ್ಟ ಹಬ್ಬವನ್ನು ಆಚರಣೆ ನಿಮಿತ್ತವಾಗಿ ಎಲ್ಲಿ ಹಾಸ್ಪಿಟಲ್ ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದು ಸಮೂಹ ಇದು ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಮ್ಮ ಆರೋಗ್ಯ ತಪಾಸಣೆ ಎಲ್ಲ ಜನರಿಗೆ ಒಳ್ಳೇದಾಗ್ಲಿ, ಅವ್ರಿಗೊಂದು ಆರೋಗ್ಯ ತಪಾಸಣೆ ಆಗ್ಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಏನ್ ಮಾಡಿದ್ರ ಅಂದ್ರೆ, ಇಲ್ಲೊಂದು ಕಿವಿದಾಗಿರ್ಬೋದು, ಮೂಗಿಂದಾಗಿರ್ಬೋದು, ಮತ್ತೆ ಒಂದು ನರಕ್ಕೆ ಸಂಬಂಧಪಟ್ಟಿದಾಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಿದಾಗಿರ್ಬೋದು, ಎಲ್ಲವೂ ಕೂಡ ಒಂದು ಉಚಿತವಾಗಿ ಒಂದು ಚಿಕಿತ್ಸೆಯನ್ನ ನೀಡುವಂತ ಒಂದು ತಪಾಸಣೆ ಆಗುವಂತದ್ದು ಅಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಸರ್. ಈ ಒಂದು ಕಾರ್ಯಕ್ರಮವನ್ನ ಅವರು ತಮ್ಮ ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಿಸುವಂತ ಸಂದರ್ಭದೊಳಗಡೆ ಎಲ್ಲಾ ಒಂದು ಸಾಮಾಜಿಕ ಕಾರ್ಯವನ್ನು ಹಮ್ಮಿಕೊಳ್ಳಿ, ಆ ಒಂದು ಶಕ್ತಿಯನ್ನ ದೇವರಿಗೆ ಅವರಿಗೆ ದಯಪಾಲಿಸಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಕೂಡ ಇಲ್ಲಿ ಒಂದು ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಬಂದ್ಬಿಟ್ಟು ನನಗೊಂದು ಹಲವಾರು ಒಂದು ಆರೋಗ್ಯ ಸಮಸ್ಯೆಗಳಿದಾವು. ಕಿವಿದಿದೆ, ಮೂಗಿನಿದೆ, ಹಲ್ಲಿನಿದೆ, ಆ ಒಂದು ತೋರಿಸ್ಬೇಕಂತ ಒಂದು ಬಂದಿದ್ದೇನೆ ಸರ್. ಅವ್ರಿಗೂ ಕೂಡ ಈ ಒಂದು ಸಂದರ್ಭದೊಳಗಡೆ ನಾವು ಇದೆಲ್ಲ ಒಂದು ಜನರ ಪರವಾಗಿ ವೆಂಕಟೇಶ್ ಯಶೋಕ್ ಕಾಟೇಶ್ ಸರ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ತಾವು ಜನಾನುರಾಗಿಯಾಗಿ ಪ್ರತಿ ವರ್ಷ ಕೂಡ ಈ ಸಾಮಾಜಿಕ ಕಾರ್ಯ ಮಾಡುವಂತ ಶಕ್ತಿ ದೇವರು ಅವರಲ್ಲಿ ನೀಡಲಿ ಅಂತ ಈ ಒಂದು ಸಂದರ್ಭಗಳನ್ನ ಹೇಳ್ತಾ ಇದ್ದೀನಿ. ನೀವು ಎಲ್ಲಿಂದ? ನಾನು ಇಲ್ಲಿ ಹುಬ್ಳಿ ಸರ್, ಬಿಡ್ನಾಳಿಂದ ಬಂದಿದ್ದೀನಿ. ನಂಬರ್